ರಾತ್ರಿ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಒಂದಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಸದ್ಯ ಒಂದಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡುವಂತಹದ್ದು. ಕೆರೆಯಂತಾಗಿರ್ತಕ್ಕಂತಹ ರಸ್ತೆಗಳು, ವಾಹನ ಸವಾರರ ಪರದಾಟ, ಬೃಹತ್ ಮರಗಳು ಉರುಳುವಂತಹದ್ದು, ವಿದ್ಯುತ್ ಕಂಬಗಳು ಧರಾಶಾಹಿಯಾಗುವುದು, ಇದೆಲ್ಲವೂ ಕೂಡ ಎಲ್ಲ ಮಳೆಗಳಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಆದರೆ ರಾತ್ರಿ ಒಂದೇ ಸುರಿದಂತಹ ಮಳೆ ಇಷ್ಟೆಲ್ಲ ಅವಾಂತರವನ್ನ ತಂದಿಟ್ಟಿದೆ ಅಂದ್ರೆ ನೋಡಿ. ಇನ್ನು ಬೆಂಗಳೂರಿನ ಆರ್ ನಗರದಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದ್ದು ಏನು ಅನ್ನೋದನ್ನ ನನ್ನ ಸಹೋದ್ಯೋಗಿ ಮಾದೇಶ್ ಆನೇಕಲ್ ಒಂದಿಷ್ಟು ವರದಿಯನ್ನ ಕೊಟ್ಟಿದ್ದಾರೆ ಸ್ಥಳದಿಂದ. ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ಇತ್ತು ಅನ್ನೋದನ್ನ ನೋಡೋಣ. ಬೆಂಗಳೂರಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಹಲವು ಕಡೆಗಳಲ್ಲಿ ಜಲಾವೃತ ಆಗಿರುವಂಥದ್ದು, ರಸ್ತೆಗಳು ಕೂಡ ಜಲಾವೃತ ಆಗಿದೆ, ಅಂಡರ್ಪಾಸ್ಗಳು ಜಲಾವೃತ ಆಗಿತ್ತು. ಇನ್ನು ಆರ್ ನಗರದ ಕಡೆಯಂತೂ ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳಾಗಿತ್ತು. ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತ್ಕೊಂಡು ಸುಮಾರು 20ಕ್ಕೂ ಹೆಚ್ಚಿನ ವಾಹನಗಳು ಸ್ಟಕ್ ಆಗಿತ್ತು. ನಾನೀಗ ಇರುವಂಥದ್ದು ಆರ್ ನಗರ ಸರ್ಕಲ್ನಲ್ಲಿ ಇರುವಂತಹ ಪೆಟ್ರೋಲ್ ಬಂಕ್ನಲ್ಲಿ. ಈ ಪೆಟ್ರೋಲ್ ಬಂಕ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಜೊತೆಗೆ ಈಗ ಗಮನಿಸಬಹುದು ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಂತ. ಯಾರು ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಬರೆದಂಥ ಪರಿಸ್ಥಿತಿ ಈಗ ಕಂಡು ಬರ್ತಿದೆ. ಆದರೂ ಕೂಡ ಜನ ಬಂದು ನೋಡ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಹಾಗೆ ಈ ಪೆಟ್ರೋಲ್ ಬಂಕ್ಗೆ ಸಂಬಂಧಪಟ್ಟಂತೆ ಅಂದರೆ ಏನು ಕೊಳಚೆ ನೀರಿದೆ, ಡ್ರೈನೇಜ್ ನೀರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಈ ಏನು ಪೆಟ್ರೋಲ್ ಬಂಕ್ ಒಳಗಡೆ ಬಂದಿದ್ದರಿಂದ ಸಂಪೂರ್ಣ ಜಲಾವೃತ ಆಗಿತ್ತು. ಅದರಿಂದಾಗಿ ಅದನ್ನು ಕ್ಲೀನ್ ಮಾಡುವಂಥ ಪ್ರೋಸೆಸ್ಸನ್ನು ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ರು. ಏನು ಈ ಪೆಟ್ರೋಲ್ ಹಾಕುವಂಥ ಏನಿದೆ ಟ್ಯಾಂಕರ್ ಏನಿದೆ, ಟ್ಯಾಂಕ್ ಏನಿದೆ, ಈ ಟ್ಯಾಂಕು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಲ್ಲಿ ನೀರನ್ನು ಮೇಲಕ್ಕೆತ್ತುವಂಥ ಕೆಲಸವನ್ನು, ಅಂದರೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಬಕೆಟ್ಗಳ ಸಹಾಯದಿಂದ ಸಿಬ್ಬಂದಿಗಳು ಮೇಲಕ್ಕೆ ಎತ್ತಿದ್ದಾರೆ. ಆದರೆ ಮತ್ತಷ್ಟು ನೀರು ಇರುವಂಥ ಹಿನ್ನೆಲೆಯಲ್ಲಿ, ಆಳಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಅದನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗ ಸಂಪೂರ್ಣವಾಗಿ ಈ ಪೆಟ್ರೋಲ್ ಬಂಕ್ ಏನಿದೆ, ಪೆಟ್ರೋಲ್ ಬಂಕ್ ಲಾಕ್ ಆಗಿರುವಂಥದ್ದು. ಅಂದರೆ ಯಾರು ಕೂಡ ಇಲ್ಲಿ ಸದ್ಯಕ್ಕೆ ಸಿಬ್ಬಂದಿಗಳು ಇಲ್ಲ. ರಾತ್ರಿ ಎಷ್ಟಾಗುತ್ತೋ ಅಷ್ಟು ನೀರನ್ನು ಹೊರಗಡೆ ಹಾಕಿದ್ರು. ನಂತರ ಏನು ಸಿಬ್ಬಂದಿಗಳು ಈಗ ಸದ್ಯಕ್ಕೆ ಇಲ್ಲಿಲ್ಲ. ಈಗ ಗಮನಿಸ್ಬೋದು ಪೆಟ್ರೋಲ್ ಮಿಷನ್ಗಳು ಕೂಡ ಸಂಪೂರ್ಣ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾರೂ ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ಬರ್ತಿಲ್ಲ. ಜೊತೆಗೆ ಪೆಟ್ರೋಲನ್ನು ಹಾಕುವಂಥ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇಲ್ಲ. ಯಾಕಂದರೆ ಕ್ಲೀನಿಂಗ್ ಪ್ರೋಸೆಸ್ಸನ್ನು ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ನೀರು ಜಲಾವೃತ ಆಗಿತ್ತು. ಈಗ ಗಮನಿಸ್ಬೋದು ಎಷ್ಟರ ಮಟ್ಟಿಗೆ ನೀರು ನಿನ್ನೆ ಜಲಾವೃತ ಆಗಿತ್ತು ಅನ್ನುವಂಥದ್ದು. ಈಗ ಸದ್ಯಕ್ಕೆ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಇನ್ನೂ ಕೂಡ ಅಂದರೆ ಇವತ್ತೇನಾದರೂ ಮಳೆ ಬಂದರೆ ಹೇಗಪ್ಪ ಅನ್ನೋ ಥರದ ಆತಂಕದಲ್ಲಿ ಜನ ಇರುವಂಥದ್ದು. ಇನ್ನೂ ಒಂದು ವಾರದ ಕಾಲ ಮಳೆ ಬರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ದೀಪಾಂಜಲಿ ನಗರದಲ್ಲೂ ಕೂಡ ಒಂದೇ ರಸ್ತೆಯಲ್ಲಿ ದೊಡ್ಡ ಮರ ಒಂದು ಬಿದ್ದಿತ್ತು. ಇದರ ಪರಿಣಾಮ ಅಲ್ಲೊಂದಷ್ಟು ಸಮಸ್ಯೆಗಳಾಯಿತು. ಅದೆಲ್ಲ ಹೋಗಲಿ, ಆಮೇಲಾದರೂ BBMP ಅವ್ರು ಬಂದದನ್ನು ತೆರವು ಮಾಡಿದ್ರ ಅಂದರೆ ಅದಕ್ಕೊಂದಷ್ಟು ಸಮಯವನ್ನು ತೆಗೆದುಕೊಂಡ್ರು. ಅಲ್ಲಿ ಯಾರೂ ಬರಲೇ ಇಲ್ಲ. ಇದಕ್ಕೆ ಸಹಜವಾಗಿ ಸಾರ್ವಜನಿಕರಿಂದ ಆಕ್ರೋಶ ಕೂಡ ವ್ಯಕ್ತವಾಯಿತು. ಆ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೋಡೋಣ. ಬೆಂಗಳೂರಲ್ಲಿ ತಡರಾತ್ರಿ ಬಿದ್ದಂತಹ ಮಳೆಗೆ ದೀಪಾಂಜಲಿ ನಗರದಲ್ಲಿ 3ಕ್ಕೂ ಹೆಚ್ಚಿನ ಕಂಬಗಳು ನೆಲಕ್ಕೆ ಉರುಳಿರುವಂಥದ್ದು. ಈಗ ಗಮನಿಸ್ಬೋದು ಮನೆ ಮೇಲೆ ಯಾವ ರೀತಿಯಾಗಿ ಬಿದ್ದಿದೆ ಅಂತ. ಅಂದರೆ ಒಂದೇ ರಸ್ತೆಯಲ್ಲಿ ಸುಮಾರು ಒಂದು 100 ಮೀಟರ್ ಅಂತರದಲ್ಲಿ 3 ಕಂಬಗಳು, ಅಂದರೆ ವಿದ್ಯುತ್ ಕಂಬಗಳು ಧರೆಗೆ ಉರುಳಿರುವಂಥದ್ದು. ಏಕಾಏಕಿ ಬಿದ್ದಂಥ ಮಳೆಯಿಂದಾಗಿ 3 ಕಂಬಗಳು ಕೂಡ ನೆಲಕ್ಕೆ ಉರುಳಿದ್ದಾವೆ. ಜೊತೆಗೆ ಬೃಹದಾಕಾರದ ಒಂದು ಮರ ಬಿದ್ದಂಥದ್ದು, ಅಂದರೆ ಮರ ಬಿದ್ದಂಥ ಹಿನ್ನೆಲೆಯಲ್ಲಿ ಈ 3 ಕಂಬಗಳು ಕೂಡ ಬಿದ್ದಿದೆ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ಜೊತೆಗೆ ಇಲ್ಲಿ 2 ಕಾರ್ಗಳು ಹಾಗೆ ಒಂದು TT ವಾಹನವನ್ನು ಕೂಡ ನಿಲ್ಲಿಸಲಾಗಿತ್ತು. ಈಗ ಏನು ಕಾಣ್ತಾ ಇದೆ ದೃಶ್ಯಗಳಲ್ಲಿ, ಈ TT ವಾಹನದ ಮೇಲೆ ಕೂಡ ಮರ ಬಿದ್ದಿತ್ತು. ಈಗ ಅವುಗಳನ್ನು ತೆರವು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಅಂದರೆ ರಾತ್ರಿ ಬಿದ್ದಂಥ ಮರ, ಆದರೆ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡಲೇ BBMP ಮಾಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಸ್ಥಳೀಯರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಕೇವಲ ಮೀಟಿಂಗ್ಗಳನ್ನು ಮಾಡ್ತಾರೆ ಕಮಿಷನರ್ ಅವರು, ಆದರೆ ಇದನ್ನು ತೆರವು ಮಾಡುವಂಥ ಕೆಲಸ, ಅಂದರೆ ಕ್ವಿಕ್ಕಾಗಿ ತೆರವು ಮಾಡುವಂಥ ಕೆಲಸವನ್ನು ಮಾಡಲ್ಲ ಅನ್ನುವಂಥ ಆಕ್ರೋಶವನ್ನು ಅವರು ವ್ಯಕ್ತಪಡಿಸುವಂಥದ್ದು. ಈಗ
ಬಂದು ಅಂದರೆ ಸಿಬ್ಬಂದಿಗಳನ್ನು ಕರೆತಂದು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ 3 ಕಂಬಗಳು, ಒಂದು ಬೃಹದಾಕಾರದ ಮರ ಬಿದ್ದಂಥ ಹಿನ್ನೆಲೆಯಲ್ಲಿ 2 ಕಾರುಗಳು ಹಾಗೆ ಒಂದು TT ವಾಹನ ಜಖಂಗೊಂಡಿರುವಂಥದ್ದು. ಈಗ ಅದನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಹಾಗೆ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಂಥ ಘಟನೆ ಆದಂಥ ಸಂದರ್ಭದಲ್ಲಿ ಕ್ವಿಕ್ಕಾಗಿ ರೆಸ್ಪಾನ್ಸ್ BBMPಯು ಕೂಡ ಮಾಡ್ತಾ ಇಲ್ಲ, ಯಾರು ಕೂಡ ಮಾಡ್ತಾ ಇಲ್ಲ, ಅಧಿಕಾರಿಗಳು ಬರಲ್ಲ, ಸಿಬ್ಬಂದಿಗಳು ಬರಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ನಾಗರಬಾವಿ ಮತ್ತು ಅನ್ನಪೂರ್ಣೇಶ್ವರಿ ನಗರ ಈ ಭಾಗಗಳಲ್ಲಿ ನನ್ನ ಸಹೋದ್ಯೋಗಿ ಮಾರುತಿ ಹಾಗೂ ರಾಘು ಇಬ್ಬರೂ ಕೂಡ ಏನು ಪರಿಸ್ಥಿತಿ ಇತ್ತಲ್ಲಿ, ಮಳೆಯಿಂದ ಆದಂಥ ಅವಾಂತರಗಳೇನು ಅನ್ನೋದರ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರಿನ ಕೆಂಗೇರಿ ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ನಾನೀಗ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾಗರಬಾವಿಯಲ್ಲಿರುವಂತಹ ಮಾನಸ ನಗರ ಅಂತ ಇದು ಲೇಔಟು. ಈ ಲೇಔಟಲ್ಲೂ ಸಹ ನಿನ್ನೆ ಬಿದ್ದಂತಹ ಮಳೆಗೆ ಮರಗಳು ಉರುಳಿರುವಂಥದ್ದು. ಇಲ್ಲಿ ಒಂದು ಕಾರ್ ಮೇಲೆ ಬೃಹದಾಕಾರದ ಮರದ ಕೊಂಬೆ ಬಿದ್ದಿರೋದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ರೀಸೆಂಟ್ಲಿ ತೊಗೊಂಡಿರುವಂಥ ಕಾರು ಹೊಸ ಕಾರ್ ಕೂಡ ಆಗಿದೆ. ಈ ಕಾರ್ ಮೇಲೆ ಮರದ ಕೊಂಬೆ ಸಂಪೂರ್ಣವಾಗಿ ಬಿದ್ದಿರೋದ್ರಿಂದ ಕಾರಿನ ಮೇಲ್ಭಾಗ ಅಂದರೆ ಚಾವಣಿ ಅಂತೇನು ಕರಿತೀವಿ, ರೂಫ್, ಸಂಪೂರ್ಣವಾಗಿ ಜಖಮ್ ಆಗಿದೆ. ನಿನ್ನೆ ರಾತ್ರಿ 12:15 ಈ ಘಟನೆ ನಡೆದಿದೆ ಅಂತ ಹೇಳ್ತಿರುವಂಥದ್ದು. ಘಟನೆ ಆದಮೇಲೆ ಸದ್ಯ ಈ ಏರಿಯಾದಲ್ಲಿ ಕರೆಂಟ್ ಕೂಡ ಈಗ ತೆಗೆಯಲಾಗಿದೆ ಅಂತ ಮಾಹಿತಿ ಇದೆ. ಮನೆ ಮಾಲೀಕರು ಕೂಡ ಇದ್ದಾರೆ, ಕಾರಿನ ಮಾಲೀಕರು. ನೋಡ್ತಿದ್ದೀರಾ ಮರದ ಕೊಂಬೆ, ಮತ್ತು ಟೊಳ್ಳು ಕೂಡ ಆಗಿಲ್ಲ. ಆದರೆ ಬುಡ ನೆನ್ನೆ ಅಷ್ಟರ ಮಟ್ಟಿಗೆ ಬಿರುಗಾಳಿ ಸಹಿತ ಮಳೆ ಆದ ಕಾರಣಕ್ಕೆ ಮರದ ಕೊಂಬೆ ಈ ರೀತಿ. ಸರ್, ಎಷ್ಟು ಗಂಟೆಗೆ ಆಯಿತು, ಏನು ಕತೆ ಸರ್ ಇದು? ಇದು ಅರೌಂಡ್ 12:30 12:30 ಬಿದ್ದಿದ್ದು. ಗಾಳಿ ಮಳೆ ತುಂಬ ಜಾಸ್ತಿ ಇತ್ತು, ಆಮೇಲೆ ಸಿಡ್ಲು ತುಂಬ ಇತ್ತು ಈ ಕಡೆ ಸೈಡು. 12:30 12:40 ಆ ಟೈಮಲ್ಲಿ ಮರ ಬಿದ್ದಿದ್ದು ಗೊತ್ತಾಯಿತು ನಮಗೆ. ಬಟ್ ಆಚೆ ನೋಡೋಕ್ಕಾಗಲಿಲ್ಲ, ತುಂಬ ಗಾಳಿ ಮತ್ತು ಇದಿತ್ತು. ಬಟ್ ರಾತ್ರಿ ಎಲ್ಲ ಒಂದು ಸ್ವಲ್ಪ ನಿಂತ ಮೇಲೆ ಚೆಕ್ ಮಾಡ್ಕೊಂಡಾಗ ಗೊತ್ತಾಯಿತು ನಮ್ಮ ಕಾಂಪೌಂಡ್ ಮೇಲೆಲ್ಲ ಬಿದ್ದುಬಿಟ್ಟಿದೆ ಮರ ಅಂತ ಇನ್ಫಾರ್ಮ್ ಮಾಡಿದ್ವಿ BBMPಗೆ. ಎಷ್ಟು ಗಂಟೆಗೆ ಇನ್ಫಾರ್ಮ್ ಮಾಡಿದ್ರಿ ಸರ್ BBMPಗೆ? ಒಂದು ಗಂಟೆಗೆ ಕಾಲ್ ಮಾಡಿದ್ವಿ. 1:10 ಅವ್ರು ರಿಪ್ಲೈ ಮಾಡಿದ್ರು ಕೇಸೆಲ್ಲ ರಿಜಿಸ್ಟರ್ ಆಗಿದೆ ಅಂತ. ಬಟ್ ಇವಾಗಿನ ತನಕ ಯಾರೂ ಬಂದಿಲ್ಲ, ಅದೇ ಇನ್ನೂ ಕ್ಲಿಯರ್ ಮಾಡಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗಲೂ ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀವಿ, ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕಾರಿನ ಮಾಲೀಕರ ಮಾತು. ದೃಶ್ಯಗಳಲ್ಲಿ ನೋಡ್ಬೋದು ಮರದ ಕೊಂಬೆ ಬರೀ ಕಾರ್ ಮೇಲೆ ಮಾತ್ರ ಅಲ್ಲ, ಮನೆ ಕೂಡ ಇದೆ. ಮನೆಗೂ ಸಹ ವಾಲ್ಕೊಂಡಿರುವಂಥದ್ದು. ಮನೆ ಇಲ್ಲ ಅಂದಿದ್ದರೆ ಸಂಪೂರ್ಣವಾಗಿ ಕಾರ್ ಮೇಲೆ ಇಡೀ ಮರದ ಕೊಂಬೆ ಬಿದ್ದು ಇಡೀ ಕಾರು ಜಖಮ್ ಆಗ್ತಿತ್ತು. ಆದರೆ ಮರಕ್ಕೆ ವಾಲ್ಕೊಂಡಿರೋದ್ರಿಂದ ಕಾರು ಅಷ್ಟರ ಮಟ್ಟಿಗೆ ಜಖಮ್ ಆಗಿಲ್ಲ. ಇದು ಸದ್ಯ ನಾಗರಬಾವಿಯ ಮಾನಸ ಲೇಔಟಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಲ್ಲಿ ತಡರಾತ್ರಿ ಸುರಿದ ಭಾರಿ ಮಳೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅನೇಕ ಮನೆಗಳಿಗೆ ನೀರು ಕೂಡ ನುಗ್ಗಿದೆ. ಸದ್ಯ ನಾನೀಗ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದೇನೆ. ಇಲ್ಲೂ ಕೂಡ ಕೆಲ ಮನೆಗಳಿಗೆ ಅಂದರೆ ಕೆಳಭಾಗದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಮನೆ ಒಳಭಾಗದ ದೃಶ್ಯಾವಳಿಗಳನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಕಂಪ್ಲೀಟಾಗಿ ಮನೆ ಒಳಭಾಗಕ್ಕೆ ನೀರು ಹೋಗಿ ರಾಜ್ಯದ ಹಲವೆಡೆಯಲ್ಲೂ ಕೂಡ ಮಳೆಯಾಯಿತು. ಅದರಲ್ಲೂ ಕೂಡ ಹುಬ್ಬಳ್ಳಿಯಲ್ಲಂತೂ ಹೆಚ್ಚಿನ ಮಳೆಯೇ ಆಗಿದೆ. ರಾಜ್ಯಾದ್ಯಂತ ವರ್ಣನ ಅಬ್ಬರ ಯಾವ ರೀತಿ ಇದೆ ಅನ್ನೋದಕ್ಕೆ ಹುಬ್ಬಳ್ಳಿ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ವರ್ಣಾರ್ಭಟ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಕೆಲವೊಂದಷ್ಟು ದೃಶ್ಯಗಳು ಸಾಕ್ಷಿ ಸಿಗುತ್ತವೆ. ಮುಂದಿನ 3 ಗಂಟೆಯಲ್ಲಿ ಬಿರುಗಾಳಿ ಸಹಿತ ಮಳೆಯ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರತಕ್ಕಂತಹ ಮುನ್ಸೂಚನೆ ಇದು. ವಿಪರೀತ ಗಾಳಿಯ ಜೊತೆಗೆ ಮಳೆ ಆಗುತ್ತೆ ಅನ್ನುವಂತಹ ಅಲರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸ್ಪೆಷಲಿ ಹುಬ್ಬಳ್ಳಿ, ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಮುಂದಿನ ಕೆಲ ಗಂಟೆಗಳಲ್ಲಿ ಮಳೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಬರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಅದು ಕೂಡ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಮಳೆ ಗಾಳಿ ಬರುತ್ತೆ ಅಂತ ಕೂಡ ಅಂದಾಜಿಸ್ತಾ ಇದ್ದಾರೆ. ಸೊ ಸದ್ಯ ಈ ಒಂದು ಅಲರ್ಟ್ನ ಇಟ್ಕೊಂಡು ಎಚ್ಚರದಿಂದ ಇರಬೇಕು. ಆ ಸಮಯಕ್ಕೆ ಯಾರು ಹೊರಕ್ಕೆ ಹೋಗದೆ ಇರೋದು ಸೂಕ್ತ. ಗಾಳಿ ಮಳೆ ಅಂತ ಅಂದಾಗ ಒಂದಷ್ಟು ಪರಿಣಾಮಗಳು ಕೂಡ ಇರುತ್ತೆ. ಅಲ್ಲಲ್ಲಿ ಮರಗಳು ಬೀಳುವಂತಹ ಸಾಧ್ಯತೆಗಳು, ಲೈಟ್ ಕಂಬಗಳು ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಇಲ್ಲಿವರೆಗೂ ವಿಪರೀತ ಬಿಸಿಲು ಇದ್ದಿದ್ದರಿಂದ ಎಲ್ಲ ಮರಗಳು ಕೂಡ ಒಣಗಿ ಹೋಗಿರುತ್ತೆ. ಹಳೆ ಮರಗಳು ಬಿದ್ದು ಹೋಗುವಂತಹ ಸಾಧ್ಯತೆಗಳೇ ದಟ್ಟವಾಗಿರುತ್ತೆ. ಗಾಳಿಯ ಜೊತೆಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡುತ್ತೆ. ಸೊ ಹಾಗಾಗಿ ಈ ಮುನ್ಸೂಚನೆಯನ್ನು ಸಹಜವಾಗಿ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಬಗ್ಗೆ ಅಂದಾಜಿಸಲಾಗ್ತಾ ಇದೆ.
ಎಲ್ಲ ಕಡೆಯಲ್ಲೂ ಕೂಡ ಮಳೆಯಾದಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲೋದು, ವಾಹನ ಸಂಚಾರ ಮಾಡಲಿಕ್ಕೆ ತೊಂದರೆ ಆಗೋದು, ಮುಳುಗಡೆ ಆಗೋದು, ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳಿಗೆ ನೀರು ನುಗ್ಗುವಿಕೆ, ಇಂಥವೆಲ್ಲ ಗಮನ ಸೆಳೀತಾ ಇದೆ. ಆದರೆ ಇಲ್ಲಿವರೆಗೂ ಆದ ಮಳೆಯಿಂದಾಗಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದೇ ಒಂದು ಲಕ್ಕಿ ಪಾರ್ಟ್ ಅಂತ ಹೇಳಬಹುದು. ಮುಂದೆ ಆ ರೀತಿಯ ಅನಾಹುತಗಳಾಗಬಾರ್ದು ಅಂದರೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಸಾರ್ವಜನಿಕರು ವಹಿಸಬೇಕು. ಅದು ಹೇಗೆ ಅಂದರೆ ಮರದ ಕೆಳಗೆ ರಕ್ಷಣೆ ಪಡೆಯುವಂಥದ್ದು ಅಥವಾ ಆ ಸಮಯದಲ್ಲಿ ಹೊರಗೆ ಹೋಗೋದು, ಇದೆಲ್ಲವೂ ಆಗದೆ ಇದ್ರೆ ಒಂದಷ್ಟು ಅಪಾಯದಿಂದ ಪಾರಾಗಬಹುದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಹುಬ್ಬಳ್ಳಿಯಿಂದ. ಸುನಿಲ್, ಹುಬ್ಬಳ್ಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಂತ ಮತ್ತು ಜೋರು ಬಿರುಗಾಳಿ ಸಹಿತ ಮಳೆಯಾಗುವಂತಹ ಅಂದಾಜನ್ನು ಕೂಡ ಮಾಡ್ತಾ ಇದೆ ಹವಾಮಾನ ಇಲಾಖೆ. ಸದ್ಯ ಏನು ಹೇಳ್ತಾ ಇದ್ದಾರೆ? ದಿವಜ್ಯೋತಿ, ನಿಜಕ್ಕೂ ಕೂಡ ಇವತ್ತು 1 ಗಂಟೆಯಿಂದ ಸತತವಾಗಿ ಮಳೆ ಸುರಿತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಹಲವು ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಆಗಿದೆ. ನಾನೀಗ ವಿದ್ಯಾನಗರದ ಒಂದು ನಗರದಲ್ಲಿ ಇರುವಂಥದ್ದು. ಈ ಒಂದು ಕಾಲೋನಿ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಯಾಕಂದರೆ ಹುಬ್ಬಳ್ಳಿಯಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಒಂದು ಕಂಪ್ಲೀಟ್ ಆದರೆ ಮತ್ತೊಂದು ಕಂಪ್ಲೀಟ್ ಆಗಿಲ್ಲ, ರಸ್ತೆ ಕಂಪ್ಲೀಟ್ ಆದರೆ ಚರಂಡಿ ಕಂಪ್ಲೀಟ್ ಆಗಿಲ್ಲ. ಸೊ ಹೀಗಾಗಿ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆಯ ಪಕ್ಕದ ಬಡಾವಣೆಯ ದೃಶ್ಯಾವಳಿಗಳು ನಿಮಗೆ ಇಲ್ಲಿಗೆ ಕಾಣಸಿಗ್ತಾ ಇದ್ದಾವೆ. ಒಂದಿಷ್ಟು ಮನೆಗಳಿಗೆ ನೀರು ಕೂಡ ನುಗ್ಗಿರುವಂಥದ್ದು. ಇನ್ನು ಮತ್ತೊಂದು ದೃಶ್ಯಗಳು ನಿಮಗೆ ತೋರಿಸ್ತೀನಿ ದಿವಜ್ಯೋತಿ. ಇಲ್ಲಿ ತಗ್ಗು ಪ್ರದೇಶದ ಅಪಾರ್ಟ್ಮೆಂಟ್ ಒಳಗಡೆನೆಯೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಇನ್ನು ಅಪಾರ್ಟ್ಮೆಂಟ್ ಒಳಗಡೆ ಇರುವಂಥವ್ರು ಒಳಗಡೆ ಹೋಗ್ಲಾರ್ದೆ ಹೊರಗಡೆ ಬಂದು ನಿಂತಿರುವಂಥದ್ದು. ಕಾರು ಕೂಡ ಇದರಲ್ಲಿ ಮುಳುಗಡೆ ಆಗಿದೆ, ಕೆಲವೊಂದಿಷ್ಟು ಬೈಕ್ ಕೂಡ ಮುಳುಗಡೆ ಆಗಿದೆ. ಸಕಾಲದಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಹೊರಗಡೆ ಒಂದಿಷ್ಟು ವಾಹನಗಳನ್ನು ತಂದರೂ ಸಹ ಒಂದು ರೀತಿಯಲ್ಲಿ ನೋಡ್ಬೋದು ಮತ್ತೊಬ್ಬ ವೃದ್ಧರು ಕೂಡ ಹೊರಬರದಂತೆ ಪರದಾಡುವಂಥ ಪರಿಸ್ಥಿತಿ ನಿಮಗೆ ಇಲ್ಲಿ ಕಾಣಸಿಗ್ತಾ ಇದೆ. ಯಾಕಂದರೆ ಇದೊಂದು ಮಹಾನಗರ ಪಾಲಿಕೆ ಏನಿದೆ, ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಯಾವಾಗಲೂ ಕೂಡ ದಿವ್ಯ ನಿರ್ಲಕ್ಷ್ಯವನ್ನು ತೋರುತ್ತೆ. ಮಳೆಗಾಲದಲ್ಲೇ ಮಳೆಗೆ ಸಜ್ಜಾಗೋದಿಲ್ಲ, ಅಂಥದ್ರಲ್ಲಿ ಬಿಸಿಲುಗಾಲದಲ್ಲಿ ಮಳೆಗೆ ಸಜ್ಜಾಗಿರುವಂಥ ದೂರದ ಮಾತು. ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಅರ್ಧದಷ್ಟು ಕೈ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಇಲ್ಲಿ ಹೊರಗಡೆ ಬಂದು ನಿಂತಿರುವಂಥದ್ದು. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈ ರೀತಿಯ ಪರಿಸ್ಥಿತಿ ಪದೇ ಪದೇ ಆಗುತ್ತಾ ಅಥವಾ ಇವತ್ತು ಈ ಬಾರಿ ಆಗಿದೆ? ಸುಮಾರು 10 ವರ್ಷಗಳಿಂದ ನಾವು ಇಲ್ಲದೇವಿ. 10 ವರ್ಷಗಳಿಂದ ಮುಂಚೆಯಿಂದನೂ ಆಗ್ತಾ ಇದೆ ಇದು. ಅದು ಅಪಾರ್ಟ್ಮೆಂಟ್ ಕಟ್ಟೋರಿಗೆ ಹೇಳಿದ್ವಿ ನಾವು, ಇದು ಗ್ರೌಂಡ್ ಲೆವೆಲ್ ಕಟ್ಟ್ರಿ ಅಂತೇಳಿ. ಅವರೂ ಮಾಡಲಿಲ್ಲ. ಕಾರ್ಪೊರೇಷನ್ದವರು ತುಂಬ ಸರಿ ನಾವು ಹೋಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಬಂದ್ವಿ, ಆದರೂ ಅವರು ಏನು ಮಾಡಿಲ್ಲ. ಕಾರ್ಪೊರೇಷನ್ ಇಲ್ಲಿ ಕಾರ್ಪೊರೇಟರು ಏನು ಮಾಡಿಲ್ಲ. ಸಮಸ್ಯೆ ಸರ್, ಮೂಲ ಸಮಸ್ಯೆ ನೀರು ಸಮಸ್ಯೆ ಏನು? ಸೊ ಮಳೆ ಅಂತೂ ಎಲ್ಲ ಕಡೆಯೂ ಕೂಡ ಆಗ್ತಾ ಇದೆ. ಒಂದ್ ಕಡೆಗೆ ಖುಷಿಯ ಸಂಗತಿ, ಬಿಸಿಲನ್ನ ತಪ್ಪಿಸ್ಕೊಂಡ್ಬಿಟ್ಟವಪ್ಪ ಮಳೆಯಿಂದ ಅಂತೇಳಿ. ಬಟ್ ಎಷ್ಟು ದಿನ ಮಳೆಗಾಲ ಅಂತೂ ಜೂನಿಂದ ಆರಂಭವಾಗುತ್ತೆ, ಇದು ಅಲ್ಲಿವರೆಗೂ ಮುಂದುವರೆದ್ರೆ ಮಳೆಗಾಲ ಆರಂಭವಾಯಿತು ಅಂತ ಹೇಳ್ಕೊಳ್ಬೋದು. ಬಟ್ ಇದು ಅಡ್ಮಳೆ ಆಗಿಬಿಟ್ರೆ ಈ ಒಂದು ಸ್ವಲ್ಪ ದಿನ ಆಗ್ಬಿಟ್ಟು ಮತ್ತೆ ಬಿಸಿಲು ಜಾಸ್ತಿ ಆಗೋದಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಗಳಾಗಿರ್ಬೋದು, ಅಲ್ಲಲ್ಲಿ ಪಂಚಾಯಿತಿಗಳಾಗಿರ್ಬೋದು, ನಿಮ್ಮ ಸ್ಥಳದಲ್ಲಿ ಒಣಗಿರುವಂಥ ಮರಗಳು ಇರ್ತವೆ, ಅವುಗಳನ್ನು ತೆಗೆದು ಹಾಕುವಂಥ ಕೆಲಸ ಮಾಡಿ. ಅಲ್ಲೇನೋ ಕಾಮಗಾರಿ ಮಾಡಿರ್ತೀರ, ಮರ ಬೀಳುವಂಥ ಕೆಲಸಕ್ಕಿರುತ್ತೆ. ಯಾಕಂದರೆ ಸುತ್ತಲೆಲ್ಲ ನೀವು ಬೇರೆ ಕಟ್ಟೆ ಮಾಡಿಬಿಟ್ಟಿರ್ತೀರ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಾಗೆ ಇದೆ. ಅವುಗಳು ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಳ್ಳಿ. ಲೈಟ್ ಕಂಬಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ.